ನಾವೀಗ ಹಿಂದಿನ ತರಗತಿಯಲ್ಲಿ ಲಸ ಮತ್ತು ಮಸಗಳನ್ನು ಹೇಗೆ ಕಂಡುಹಿಡಿತೀವಿ, ಅದೇ ರೀತಿ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಸಂಯುಕ್ತ ಸಂಖ್ಯೆಗಳು ಇಂತಹವುಗಳನ್ನ ನೋಡಿದ್ರಿ. ಅದೇ ರೀತಿ ಅವಿಭಾಜ್ಯ ಸಂಖ್ಯೆಗಳನ್ನು ಒಂದು ಸಂಯುಕ್ತ ಸಂಖ್ಯೆ ಇರುತ್ತೆ, ಆ ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತಿಸುವಿಕೆ ಹೇಗೆ ಅನ್ನೋದನ್ನ ನೋಡಿದ್ರಿ. ಅಂದ್ರೆ ಸಂಯುಕ್ತ ಸಂಖ್ಯೆ ಅಂದ್ರೆ ಏನಾಗಿರುತ್ತೆ ಮಕ್ಕಳ? ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳು ಅಂತ ತಿಳ್ಕೊಂಡಿದ್ವಿ. ಹಾಗಾದ್ರೆ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಲೆಕ್ಕಗಳನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ. ಇಲ್ಲಿ ನೋಡಿ, ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೊದಲನೇದಾಗಿ 140 ಇದೆ. ಸೊ 140 ಒಂದು ಸಂಯುಕ್ತ ಸಂಖ್ಯೆ. ಇದನ್ನ ನಾವೇನ್ ಮಾಡ್ಬೇಕು? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರಿಬೇಕು. ನೋಡಿ, ಈಗ 140. ಸೊ ಇದನ್ನ ಫಸ್ಟ್ ಏನ್ ಮಾಡೋಣ? 2ರಿಂದ ಭಾಗಿಸೋಣ. ನೋಡಿ ಎಷ್ಟು ಬರುತ್ತೆ? 2 7 14 0 2 70 140. ಅದೇ ರೀತಿ ಮತ್ತೆ ಇಲ್ಲಿ ನೋಡಿ, ಬಿಡಿ ಸ್ಥಾನದಲ್ಲಿ 0 ಇದೆ. ಅಂದ್ರೆ ಏನು? ಸಮ ಸಂಖ್ಯೆಗಳಿದ್ದಾಗ ಏನಾಗುತ್ತೆ? 2ರಿಂದ ಭಾಗವಾಗುತ್ತೆ. ಸೊ ಏನ್ ಮಾಡೋಣ? 2 3 6 1 ಉಳಿತು, 2 5 10. ಅದೇ ರೀತಿ 3ರಿಂದ ಭಾಗ ಆಗುತ್ತಾ? 35 3ರಲ್ಲಿ ಬರುತ್ತಾ? ಇಲ್ಲ. ಸೊ ಡೈರೆಕ್ಟ್ ಆಗಿ ಏನ್ ಮಾಡೋಣ? 5ರಿಂದ ಭಾಗಿಸೋಣ. 5 ಒಂದು ಅವಿಭಾಜ್ಯ ಸಂಖ್ಯೆ. 5 7 35. ಅದೇ ರೀತಿ 7 1 7. ಸೊ ಈಗ 140 ಈ ಸಂಯುಕ್ತ ಸಂಖ್ಯೆಯನ್ನ ಏನ್ ಮಾಡಿದ್ವಿ ನಾವು? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ದ್ವಿ. 2 ಗುಣಿಸು 2 ಗುಣಿಸು 5 ಗುಣಿಸು 7. ಸೊ ಇದೇನಾಗತ್ತೆ? 2ರ ಘಾತ 2 ಗುಣಿಸು 5 ಗುಣಿಸು 7. ಸೊ ಅದೇ ರೀತಿ ಎರಡನೇದ್ ನೀವು ಮಾಡ್ತೀರಾ 150ರನ್ನ ನೀವು ಟ್ರೈ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾ ಇನ್ನೊಮ್ಮೆ ಹೇಳ್ತೇನೆ. ಸೊ ಈಗ 3ನೇ ಲೆಕ್ಕಕ್ಕೆ ಹೋಗೋಣ. 3825. ಸೊ ಇದು ಯಾವ್ದ್ರಿಂದ ಭಾಗ ಆಗುತ್ತೆ ನೋಡಿ? ಯಾವ್ದ್ರಿಂದ ಭಾಗ ಆಗತ್ತೆ? 3ರಿಂದ ಆಗತ್ತಾ? 3ರಿಂದ ಭಾಗ ಆಗ್ಬೇಕಾದ್ರೆ ಏನಿರ್ಬೇಕು ಕಂಡೀಷನ್? ಈ ಎಲ್ಲ ಸಂಖ್ಯೆಗಳನ್ನ ಕೂಡಿದಾಗ ಬರುವ ಮೊತ್ತವು 3ರಿಂದ ಭಾಗ ಆಗ್ತಾ ಇದ್ರೆ ಆ ಸಂಖ್ಯೆ ಏನಾಗ್ತದೆ? 3ರಿಂದ ಭಾಗ ಆಗತ್ತೆ ಅಂತ ಹೇಳುತ್ತೆ. ಇಲ್ಲಿ ನೋಡಿ ಮಕ್ಕಳ, 5 + 2 7 ಆಯ್ತು. 7 + 8 ಎಷ್ಟು ಮಕ್ಕಳ? 15. 15 + 3 ಎಷ್ಟಾಯ್ತು? 18 ಅಲ್ವಾ? 18 ಅನ್ನೋದು 3ರಿಂದ ಭಾಗ ಆಗುತ್ತೆ. ಸೊ ಏನ್ ಮಾಡ್ತೇನೆ ನಾನು? ಹಾಗಾದ್ರೆ 3ಅನ್ನ ತಗೊಳ್ತೇನೆ. ನೋಡಿ, 3 1 3 ಎಷ್ಟು ಬರುತ್ತೆ ಇಲ್ಲಿ? 3 2 6 ಎಷ್ಟು ಉಳಿತು ಇಲ್ಲಿ? 2 ಉಳಿತು. 3 7 21 3 5 15. ಅದೇ ರೀತಿ ಮತ್ತೆ 3ರಿಂದ ಭಾಗ ಆಗುತ್ತಾ? 3 4 12 3 2 6 6 3 5 15. ಅದೇ ರೀತಿ ನೋಡಿ, ಇಲ್ಲಿ 5 ಕೊನೆಯಲ್ಲಿ 5 ಇದೆ. 5 ಇದೆ ಅಂದ್ರೆ ಈ ಒಂದು ಸಂಪೂರ್ಣ ಸಂಖ್ಯೆ 5ರಿಂದ ಭಾಗ ಆಗುತ್ತದೆ. 5 ಒಂದು ಅವಿಭಾಜ್ಯ ಸಂಖ್ಯೆ. 5 ಎಷ್ಟಲೆ? 5 8 40. 2 ಉಳಿತು. 5 5 25. ಅದೇ ರೀತಿ ಮತ್ತೆ 5 1 5 3 ಉಳಿತು. ಎಷ್ಟಾಯ್ತು? 5 7 35. ಸೊ ಈಗ ಡೈರೆಕ್ಟ್ 17 ಒಂದು ಅವಿಭಾಜ್ಯ ಸಂಖ್ಯೆ. 17 1 17. ಸೊ ಈಗ ಏನಾಯ್ತು? 3825 ಈ ಒಂದು ಸಂಯುಕ್ತ ಸಂಖ್ಯೆಗಳನ್ನ ಹೇಗ್ ಬರಿತಾ ಇದ್ವಿ? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತಾ ಇದ್ದೇವೆ. ಅದೇ ರೀತಿ 17. ಸೊ ಇದನ್ನ ಏನ್ ಬರಿಬಹುದು? 3ರ ಘಾತ 2 ಗುಣಿಸು 5ರ ಘಾತ 2 ಗುಣಿಸು 17. ಆಯ್ತಾ? ಸೊ ಈಗ 3825. ಅದೇ ರೀತಿ 4ನೇ ಲೆಕ್ಕವನ್ನ ನೋಡೋಣ. 5005. 5005. ಇದು ಬರ್ಕೊಂಡ್ರಿ ಅಲ್ವಾ? ಇದನ್ನ ಇಲ್ರಿ, ಒಂದ್ ಸೆಕೆಂಡ್ ಬರ್ಕೋತೀರಾ? ಸೊ ಮುಂದಿನ ಲೆಕ್ಕಕ್ಕೆ ಹೋಗೋಣ.
5,005 ಇಲ್ಲಿ ಬರಿತೇನೆ. 3ನೇ ಲೆಕ್ಕವನ್ನ, 4ನೇ ಲೆಕ್ಕವನ್ನ ಇಲ್ಲಿ ಬರಿತೇನೆ. 5,005. ಸೊ ಇದು ಯಾವ್ದ್ರಿಂದ ಭಾಗ ಆಗತ್ತೆ? 5ರಿಂದ ಭಾಗ ಆಗತ್ತೆ. 5 1 0 0 5 1 1,001. ಅದೇ ರೀತಿ ಮತ್ತೆ ಇದು ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? ಕೊನೆಯಲ್ಲಿ 1 ಇದೆ, 2ರಿಂದ ಭಾಗ ಆಗೋದಿಲ್ಲ. ಅದೇ ರೀತಿ 3ರಿಂದ ಭಾಗ ಆಗುತ್ತಾ? 7 ಹಾ 7 ಅಲ್ವಾ? ಸೊ 3ರಿಂದ ಯಾಕೆ ಭಾಗ ಆಗಲ್ಲ? ಈ ಸಂಖ್ಯೆಗಳನ್ನ ಕೂಡಿದಾಗ ನಮ್ಗೆ 2 ಬರ್ತಾ ಇದೆ. ಈ 2ನ್ನು 3ರಿಂದ ಭಾಗ ಆಗೋದಿಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ಏನ್ ತಗೊಳ್ಳೋಣ? 5. 5ರಿಂದ ಕೂಡ ಭಾಗ ಆಗಲ್ಲ. ಹಾಗಾದ್ರೆ 7. 7 1 7. ಎಷ್ಟು ಉಳಿತು ಇಲ್ಲಿ? 3 ಉಳಿತು. 7 4 28. 2 ಉಳಿತು. ಏನಾಯ್ತು? 21 ಆಯ್ತು. 7 3 21. ನೆಕ್ಸ್ಟ್ ಯಾವ್ದ್ರಿಂದ ಭಾಗ ಆಗುತ್ತೆ? 13. 13 1 13. 1 ಉಳಿತು. ಏನಾಯ್ತು? ಇದು 13 ಆಯ್ತು. ಸೊ 13 1 13. ಸೊ ಡೈರೆಕ್ಟ್ ಆಗಿ ಏನ್ ಬರೆಯೋದು ಈಗ? 11 1 11. ಸೊ ಇದನ್ನ ಏನ್ ಮಾಡ್ಬೋದು? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. 5 ಗುಣಿಸು 7 ಗುಣಿಸು 13 ಗುಣಿಸು 11 ಅಂತ ಬರಿಬಹುದು. ಸೊ ಇವು ಹೀಗೆ ಸಂಯುಕ್ತ ಸಂಖ್ಯೆಗಳನ್ನ ಕೊಟ್ಟಾಗ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದು ಹೇಗಂತ ತಿಳ್ಕೊಂಡ್ರಿ. ಸೊ ನೀವು 156 2ನೇ ಪ್ರಶ್ನೆ ಮತ್ತು 5ನೇ ಪ್ರಶ್ನೆವನ್ನ ಮನೆಗೆಲಸವಾಗಿ ತಗೊಳ್ಬೇಕು. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನನ್ಗೆ ಕೇಳಿ ಆಯ್ತಾ? ಸೊ ಈಗ ಏನ್ ಮಾಡೋಣ? ನೆಕ್ಸ್ಟ್ ಈಗ ಇಷ್ಟು ದಿನ ಏನ್ ಮಾಡಿದ್ರಿ ನೀವು? ಲಸ ಮತ್ತು ಮಸಗಳನ್ನ ಯಾವ್ದೋ ಒಂದ್ 2 ಸಂಖ್ಯೆಗಳು ಕೊಟ್ಟಿರ್ತಿದ್ರು, ಅವುಗಳ ಅಪವರ್ತ್ಯಗಳನ್ನ ಬರಿತಿದ್ರಿ. ಅದೇ ರೀತಿ ಅಪವರ್ತನಗಳನ್ನ ನೋಡ್ತಿದ್ರಿ. ಸೊ ಅದರಲ್ಲಿ ಸಾಮಾನ್ಯವಾಗಿರೋದನ್ನ ಹುಡ್ಕೊಂಡು ಲಸ ಮತ್ತು ಮಸವನ್ನ ಕಂಡುಹಿಡಿತಿದ್ರಿ. ಆದ್ರೆ ಇಲ್ಲೇನಿದೆ ಈಗ ನೆಕ್ಸ್ಟ್ ನಿಮ್ಗೆ ಅದು ಈಗ ಚಿಕ್ಕ ಚಿಕ್ಕ ಸಂಖ್ಯೆಗಳು ಕೊಟ್ಟಾಗ ನೀವೇನ್ ಮಾಡ್ತೀರಾ? ಆರಾಮಾಗಿ ಬಿಡಿಸ್ಬಿಡ್ತೀರಾ. ಅವುಗಳ ಅಪವರ್ತ್ಯಗಳನ್ನ ಕಂಡುಹಿಡಿತೀರಾ, ಅಪವರ್ತನಗಳನ್ನ ಕಂಡುಹಿಡಿತೀರಾ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ? 2 ಧನಪೂರ್ಣಾಂಕಗಳು ಅತ್ಯಂತ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ. ಆವಾಗ ಏನ್ ಮಾಡ್ಬೇಕಾಗತ್ತೆ? ಅಪವರ್ತನಗಳ ವಿಧಾನದಿಂದ ಪೂರ್ಣಾಂಕಗಳ ಲಸ ಮತ್ತು ಮಸವನ್ನ ಕಂಡುಹಿಡಿಯಬೇಕಾಗತ್ತೆ. ಸೊ ಅವುಗಳು ಹೇಗೆ ಅಂತ ನೋಡ್ತಾ ಹೋಗೋಣ ನಾವು. ನೋಡಿ, ಉದಾಹರಣೆಗೆ 12 ಮತ್ತು 20ರ ಲಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. 12 ಮತ್ತು 20ರ ಲಸ ಮತ್ತು ಮಸವನ್ನು ಕಂಡುಹಿಡಿಯಿರಿ. ಮೊದಲನೇದಾಗಿ ಏನ್ ಮಾಡ್ಬೇಕು ನೀವು? ಈ ಸಂಯುಕ್ತ ಸಂಖ್ಯೆ 12ನ್ನ ಅಪವರ್ತನಗಳ ಗುಣಲಬ್ಧವಾಗಿ ಬರಿಬೇಕು. ನೋಡಿ, 2 6 12. ಅದೇ ರೀತಿ 2 3 6. ಅದೇ ರೀತಿ 3 1 3. ಹಾಗಾದ್ರೆ 12ರ ಅವಿಭಾಜ್ಯ ಅಪವರ್ತನಗಳು ಏನು? 2 ಗುಣಿಸು 2 ಗುಣಿಸು 3 ಅಂತ ಆಯ್ತು. ಅದೇ ರೀತಿ 20ರ ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೋಬೇಕು. ನೋಡಿ, 2 10 20. 2 5 10. 5 1 5. ಆಯ್ತಾ? 20ರ ಅವಿಭಾಜ್ಯ ಅಪವರ್ತನಗಳು ಯಾವುದು ಮಕ್ಕಳ? 2 ಗುಣಿಸು 2 ಗುಣಿಸು 5. ಹಾಗಾದ್ರೆ ಈ ಅಪವರ್ತನಗಳ ಲಸ ಏನ್ ಹೇಳತ್ತೆ ನೋಡಿ? ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವೇ ಲಸ ಅಂತ ಹೇಳ್ತಾ ಇದ್ದಾರೆ. ಏನು? ದತ್ತ ಸಂಖ್ಯೆಗಳನ್ನ ಅತ್ಯಂತ ಹೆಚ್ಚು ಘಾತಾಂಕವನ್ನು ಹೊಂದಿರುವ. ನೋಡಿ ಇಲ್ಲಿ ನೋಡಿ, ಅವಿಭಾಜ್ಯ ಅಪವರ್ತನಗಳು ನೋಡಿ, 12ರದು 2 ಗುಣಿಸು 2 ಗುಣಿಸು 3. 20ರದು 2 ಗುಣಿಸು 2 ಗುಣಿಸು 5. ಈ 2 ಅಪವರ್ತನಗಳಲ್ಲಿ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಂತ ಇದ್ದಾರೆ. ನೋಡಿ, ಇಲ್ಲಿ 12ರಲ್ಲಿ ಏನ್ ಬಂದಿದೆ? 2 ಎಷ್ಟು ಸಲ ಬಂದಿದೆ? 2 ಸಲ ಬಂದಿದೆ ಅಲ್ವಾ? ಏನಾಗ್ತಾ ಇದೆ ಇಲ್ಲಿ? ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನಾಯ್ತು? ಲಸ ಏನಾಯ್ತು ಮಕ್ಕಳ? 2 ಗುಣಿಸು 2 ಗುಣಿಸು 3. ಇಲ್ಲಿ 3 ಇದೆ. ಪ್ರತಿ ಅವಿಭಾಜ್ಯ ಸಂಖ್ಯೆಗಳು 3 ಗುಣಿಸು 5. ಏನಾಯ್ತು ಹಾಗಾದ್ರೆ? 2 ಗುಣಿಸು 2 4. 4 3 12. 12 5 60. ಹಾಗಾದ್ರೆ ಏನಾಯ್ತು ಲಸ ಮಕ್ಕಳ? 60 ಅಂತ ಆಯ್ತು ಅಲ್ವಾ? ಅರ್ಥ ಆಯ್ತಾ? ಗೊತ್ತಾಯ್ತಾ? ಹಾ ಸರಿ, ಓಕೆ. ಲಸ ಅಂದ್ರೆ ಏನಾಯ್ತು? ವ್ಯಾಖ್ಯಾನ ಏನ್ ಹೇಳ್ತಾ ಇದೆ? ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಸಂಖ್ಯೆಗಳು. ಹಾಗಾದ್ರೆ ಮಸ ಅಂದ್ರೆ ಏನಾಯ್ತು? ದತ್ತ ಸಂಖ್ಯೆಗಳಲ್ಲಿ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ನೋಡಿ, ಇಲ್ಲಿ ದತ್ತ ಸಂಖ್ಯೆಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ?
ಅತ್ಯಂತ ಕಡಿಮೆ ಘಾತವನ್ನ ಹೊಂದಿರುವುದು ಯಾವುದು ಮಕ್ಕಳ? ಎರಡರಲ್ಲೂ ಸಾಮಾನ್ಯವಾಗಿರ್ಬೇಕು, ಕಡಿಮೆ ಘಾತವನ್ನ ಹೊಂದಿರ್ಬೇಕು. ನೋಡಿ, ಇದು ಎರಡರಲ್ಲೂ ಎರಡಿದೆ, ಎರಡಿದೆ, ಎರಡು ಸಲ ಇದೆ ಅಲ್ವಾ? ಸೊ ಎರಡು ಕಡೆ ಏನಿದೆ? ಸೇಮ್, ಕಡಿಮೆ ಘಾತವನ್ನ ಹೊಂದಿದೆ. ಇಲ್ಲಿ 3 ಒಂದು ಕಡೆ ಇದೆ, ಇಲ್ಲಿ 5 ಇದೆ. ಸೊ ಸಾಮಾನ್ಯವಾಗಿರ್ಬೇಕು ಅಂತ ಹೇಳ್ತಾ ಇದಾರೆ ಅವರು. ಹಾಗಾದ್ರೆ ಯಾವ್ದಂತಾಯ್ತು ಮಕ್ಕಳ? ಮಸ 2 ಗುಣಿಸು 2 ಅಂತ. ಹಾಗಾದ್ರೆ ಮಸ ಯಾವ್ದು ಮಕ್ಕಳ? ಅಲ್ವಾ? ಸೊ ಏನ್ ಮಾಡ್ತಿ? ಹಿಂದಿನ ತರಗತಿಯಲ್ಲೆಲ್ಲ ನೀವು ಲಸ ಮಸವನ್ನ ಕಂಡುಹಿಡ್ತಿದ್ರಲ್ಲ, ಇದು ಇನ್ನು ತುಂಬಾ ಸರಳವಾದ ಒಂದು ವಿಧಾನ. ಸೊ ಈಗ ನೆಕ್ಸ್ಟ್ ಎಲ್ಲ ನೀವು ಯಾರಾದ್ರೂ ಲಸ ಮಸ ಕಂಡುಹಿಡಿ ಅಂದ್ರೆ ಇದೇ ವಿಧಾನವನ್ನ ಬಳಸ್ಕೊಂಡು ನೀವೇನ್ ಮಾಡ್ಬೋದು? ಲಸ ಮತ್ತು ಮಸಗಳನ್ನ ಕಂಡುಹಿಡಿಬಹುದು. ಸೊ ನೋಡಿ ಮಕ್ಕಳ, ಹಾಗಾದ್ರೆ ಈ ಲಸ ಮಸ ಕಂಡುಹಿಡಿಯೋದು ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ 2 ಧನ ಪೂರ್ಣಾಂಕಗಳು ಕೊಟ್ಟಿರ್ತಾರೆ. ಈ 8 ಈಗ ಹೇಳಿದ್ರಲ್ವಾ, ಇಲ್ಲಿ 12 ಮತ್ತು 20ರ ಲಸ ಮತ್ತು ಮಸವನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಈ 12 ಮತ್ತು 20 ಧನ ಪೂರ್ಣಾಂಕಗಳು ಮತ್ತು ಈ ಲಸ ಮತ್ತು ಮಸಗೆ ಏನೋ ಒಂದು ಸಂಬಂಧ ಇದೆ ಹೇಳ್ತಾ ಇದಾರೆ ಅವರು. ಹಾಗಾದ್ರೆ ಯಾವ ಸಂಬಂಧ ಅದು? ಯಾವ್ದು ರೀತಿ ಸಂಬಂಧಗಳಿವೆ ಅಂತ ನೋಡೋಣ. ನೋಡಿ, ಉದಾಹರಣೆಗೆ 8 ಮತ್ತು 12ರ ಲಸ ಮಸವನ್ನ ನೋಡೋಣ. ಫಸ್ಟ್ ಇಲ್ಲಿ 8 ಮತ್ತು 12 ಒಂದು ಧನ ಪೂರ್ಣಾಂಕ. ನೋಡಿ, 8ರ ಲಸ ಏನ್ ಬರುತ್ತೆ? 8ರ ಅವಿಭಾಜ್ಯ ಅಪವರ್ತನಗಳು ಹೇಗಿದೆ? 2 4 8, 2 2 4, 2 1 2. ಹಾಗಾದ್ರೆ 4ರ ಅವಿಭಾಜ್ಯ ಅಪವರ್ತನಗಳು ಯಾವುದು? 2 ಗುಣಿಸು 2 ಗುಣಿಸು 2. ಅದೇ ರೀತಿ 12ರ ಅವಿಭಾಜ್ಯ ಅಪವರ್ತನಗಳು ಯಾವುದು? 2 6 12, 2 3 6, 3 1 3. ಹಾಗಾದ್ರೆ 12ರ ಅವಿಭಾಜ್ಯ ಅಪವರ್ತನಗಳು 2 ಗುಣಿಸು 2 ಗುಣಿಸು 3. ಹಾಗಾದ್ರೆ ಈ 8 ಮತ್ತು 12ರ ಅವಿಭಾಜ್ಯ, ಇಲ್ಲಿ ತಪ್ಪಾಗಿದೆ, ಇಲ್ಲಿ 8 ಅಂತ ಆಗ್ಬೇಕಿತ್ತು, ಸಾರಿ. 8 ಮತ್ತು 12ರ, ಇಲ್ಲಿ 8 ಮತ್ತು 12ರ ಲಸ ಏನಾಗುತ್ತೆ? 8 ಮತ್ತು 12ರ ಲಸ ಏನ್ ಹೇಳತ್ತೆ? ದತ್ತ ಸಂಖ್ಯೆಗಳಲ್ಲಿ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಸಂಖ್ಯೆಗಳು. ನೋಡಿ, ಇಲ್ಲಿ 2 ಗುಣಿಸು 2 ಗುಣಿಸು 2 ಇದೆ, ಇಲ್ಲೂ 2 ಗುಣಿಸು 2 ಇದೆ. ಅತ್ಯಂತ ಏನಾಗಿರ್ಬೇಕು? ಲಸ ಅಂದ್ರೆ ಹೆಚ್ಚು ಘಾತವನ್ನು ಹೊಂದಿರುವ ಯಾವ್ದಾಯ್ತು? ಹಾಗಾದ್ರೆ 2 ಗುಣಿಸು 2 ಗುಣಿಸು 2 ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಸಂಖ್ಯೆಗಳು. ಈ 2ರಲ್ಲೂ ಅತ್ಯಂತ ಹೆಚ್ಚು ಘಾತವನ್ನು ಯಾವ್ದು ಹೊಂದಿದೆ? ಇದು ನೋಡಿ, 2ರ ಘಾತ 3, ಇಲ್ಲಿ 2ರ ಘಾತ 2 ಗುಣಿಸು 3. ಹಾಗಾದ್ರೆ ಏನಾಯ್ತು? 2 ಗುಣಿಸು 2 ಗುಣಿಸು 2 ಗುಣಿಸು 3 ಅಂದ್ರೆ ಏನಾಯ್ತು? 2 2 4, 4 2 8, 8 3 ಎಷ್ಟಾಯ್ತು? 24. ಸೊ ಹಾಗಾದ್ರೆ ಏನಾಯ್ತು? 4 ಮತ್ತು 12ರ ಲಸ 24 ಅಂತ ಹೇಳ್ಬೋದು. ನೀವು ಇದೇ ರೀತಿ ಬೇರೆ ಬೇರೆ ಆಗುವ ಅವಿಭಾಜ್ಯ ಅಪವರ್ತನಗಳನ್ನು ನೋಡ್ಕೊಂಡು ಲಸವನ್ನ ಕಂಡುಹಿಡಿಬಹುದು. ಇಲ್ಲ ಅಂದ್ರೆ ನೋಡಿ, 8 ಮತ್ತು 12 ಅಂತ 2 ಜೊತೆಗೆ ಕೂಡ ಬರ್ಕೊಳ್ಬಹುದು. ನೋಡಿ, ಇದು ಯಾವ್ದ್ರಿಂದ ಭಾಗ ಹೋಗುತ್ತೆ? 2 4 8, 2 6 12 ಮತ್ತೆ 2ರಿಂದ ಭಾಗ ಆಗುತ್ತೆ. 2 2 4, 2 3 6. ಅದೇ ರೀತಿ 2 1, ಅದೇ ರೀತಿ 3 1 ಅಲ್ವಾ? ಸೊ ಈಗ ಇದನ್ನ 2 ಗುಣಿಸು 2 ಗುಣಿಸು 2 ಗುಣಿಸು 3 ಏನ್ ಬರುತ್ತೆ ನಿಮ್ಗೆ? 2 2 4, 4 2 8, 8 3 24. ಇದು ಏನಾಯ್ತು? ಲಸ ಅಂತ ಬರಿಬಹುದು. ಸೊ ಹೀಗೂ ಕೂಡ ಮಾಡ್ಬೋದು ನೀವು. ಇಲ್ಲ ಅಂದ್ರೆ 2ಅನ್ನು ಸಪರೇಟ್ ಆಗಿ ಬೇರೆ ಬೇರೆಯಾಗಿ ಅಪವರ್ತನಗಳನ್ನು ಕಂಡು ಹಿಡ್ಕೊಂಡು ಕೂಡ ಮಾಡ್ಬೋದು. ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಫಾಲೋ ಮಾಡ್ಬೋದು, ಆಯ್ತಾ? ಸೊ ಹಾಗಾದ್ರೆ 8 ಮತ್ತು 12ರ ಮಸ ಏನಾಯ್ತು? 2ರಲ್ಲೂ ಅತ್ಯಂತ ಚಿಕ್ಕದಾಗಿರುವಂತ ಸಾಮಾನ್ಯವಾಗಿರುವಂತ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ನೋಡಿ, 2ರಲ್ಲೂ ಏನಿದೆ? 2ರ ಘಾತ 3 ಇದೆ, 2ರ ಘಾತ 2 ಇದೆ. 2ರಲ್ಲೂ ಸಾಮಾನ್ಯವಾಗಿ ಯಾವ್ದಿದೆ ಅಂತ ಆಯ್ತು? ಹಾಗಾದ್ರೆ 2 ಗುಣಿಸು 2 ಅಲ್ವಾ? ಇಲ್ಲೂ 2 ಗುಣಿಸು 2 ಇದೆ, ಇಲ್ಲೂ 2 ಗುಣಿಸು 2 ಗುಣಿಸು 2 3 ಟೈಮ್ ಇದೆ. ಸೊ 2 ಗುಣಿಸು 2ಅನ್ನ ನಾವು ಸಾಮಾನ್ಯವಾಗಿ ತಗೊಳ್ಬೋದಲ್ವಾ? ಸೊ ಹಾಗಾದ್ರೆ ಏನಾಯ್ತು? 4 ಅನ್ನೋದೇನಾಯ್ತು? 8 ಮತ್ತು 12ರ ಮಸ ಆಯ್ತು, ಆಯ್ತಾ? ಸೊ ಹಾಗಾದ್ರೆ ಇಲ್ಲಿ ನೋಡಿ, ಈ ಒಂದು ಧನ ಪೂರ್ಣಾಂಕಗಳು ನೋಡಿ, ಇಲ್ಲಿ 2 ಧನ ಪೂರ್ಣಾಂಕಗಳು ಯಾವ್ದಾಯ್ತು? 8 ಮತ್ತು 12. ಅವುಗಳ ಗುಣಲಬ್ಧವನ್ನ ನೋಡಿ.
12 ಎಂಟ್ಲೆ ಎಷ್ಟು ಬರ್ತಾ ಇದೆ? 96 ಬರ್ತಾ ಇದೆ ಅಲ್ವಾ? ಹಾಗಾದ್ರೆ ಲಸ ಮತ್ತು ಮಸಗಳ ಗುಣಲಬ್ಧಗಳನ್ನ ನೋಡಿ. ಲಸ ಏನ್ ಬಂದಿದೆ ನಮ್ಗೆ? 24 ಬಂದಿದೆ. ಅದೇ ರೀತಿ ಮಸ ಏನ್ ಬಂದಿದೆ? 4 ಬಂದಿದೆ. ಹಾಗಾದ್ರೆ 24 ಗುಣಿಸು 4 ಏನ್ ಬರ್ತಾ ಇದೆ? 96 ಬರ್ತಾ ಇದೆ. ಹಾಗಾದ್ರೆ ನೋಡಿ ಏನ್ ಹೇಳತ್ತೆ? ಎರಡು ಧನ ಪೂರ್ಣಾಂಕಗಳು ಎ ಮತ್ತು ಬಿ ಗಳು ಹೇಗಿರತ್ತಂತೆ? ಮಸ ಗುಣಿಸು ಲಸಗಳು ಯಾವಾಗಲೂ ಸಮವಾಗಿರುತ್ತೆ. ಯಾವುದಕ್ಕೆ? ಎರಡು ಧನ ಪೂರ್ಣಾಂಕಗಳಿಗೆ ಈ ಲಸ ಮತ್ತು ಮಸಗಳ ಗುಣಲಬ್ಧಗಳು ಸಮವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಈಗ ನಿಮ್ಗೆ ಅಕಸ್ಮಾತ್ ಏನಾದ್ರು ಯಾವ್ದಾದ್ರು ಎರಡು ಧನ ಪೂರ್ಣಾಂಕಗಳು ಕೊಟ್ಟಿ ಲಸ ಮತ್ತು ಮಸವನ್ನ ಕಂಡುಹಿಡೀರಿ ಅಂತ ಹೇಳ್ತಾರೆ. ಅವಾಗ ನಿಮ್ಗೆ ಕೆಲವೊಂದ್ ಟೈಮ್ ಏನಿರುತ್ತೆ, ಓ ಈ ಲಸ ತಪ್ಪಾಗಿರ್ಬೋದಾ ಅಥವಾ ಮಸ ತಪ್ಪಾಗಿರ್ಬೋದಾ ಅಂತ ಏನಾದ್ರೂ ಡೌಟ್ ಬಂತಂದ್ರೆ ನೀವ್ ಏನ್ ಮಾಡ್ಬೋದು? ಈಸಿಯಾಗಿ ಈ ಎ ಮತ್ತು ಬಿ ಗಳ ಬೆಲೆಗಳನ್ನ ಗುಣಿಸು ಮಾಡಿ, ಅದೇ ರೀತಿ ನಿಮ್ಗೆ ಬಂದಿರೋ ಲಸ ಮತ್ತು ಮಸಗಳ ಗುಣಲಬ್ಧಗಳು ಎರಡು ಸಮವಾಯ್ತು ಅಂದ್ರೆ ನಿಮ್ದು ಲಸ ಮತ್ತು ಮಸ ಸರಿಯಾಗಿದೆ ಅಂತ ನೀವು ಕ್ರಾಸ್ ಚೆಕ್ ಮಾಡ್ಕೊಬಿಡ್ಬೋದು. ಆಯ್ತಾ? ಸೊ ಈಗ ಏನಾಯ್ತು ಮಕ್ಕಳ? ಎರಡು ಧನ ಪೂರ್ಣಾಂಕಗಳು ಮತ್ತು ಮಸ ಮತ್ತು ಲಸಗಳ ಗುಣಲಬ್ಧಗಳ ನಡುವಿನ ಸಂಬಂಧ ಗೊತ್ತಾಯ್ತು. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದೆರಡು ಉದಾಹರಣೆಗಳನ್ನ ನೋಡೋಣ ನಾವು. ನೋಡಿ ಇಲ್ಲಿ ಕೇಳ್ತಾ ಇದ್ದಾರೆ, ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನ ಕಂಡುಹಿಡಿದು ಅವುಗಳ ಲಸ ಮತ್ತು ಮಸ ಇವುಗಳ ಗುಣಲಬ್ಧಗಳನ್ನ ತಾಳೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ 26 ಮತ್ತು 91 ನೋಡೋಣ ಫಸ್ಟ್. ನೋಡಿ ಇಲ್ಲಿ 26ರ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯೋಣ. ಏನಾಗುತ್ತೆ? 2 1 ಎಷ್ಟು ಬರುತ್ತೆ ಇಲ್ಲಿ? 2 8 16. ಅದೇ ರೀತಿ ಮತ್ತೆ 2ರಿಂದ ಭಾಗ ಆಗ್ತಾ ಇದೆ. 2 9 18. ಅದೇ ರೀತಿ ನೆಕ್ಸ್ಟ್ ಏನು ಯಾವ್ದ್ರಿಂದ ಭಾಗ? ಮೇಡಮ್ ಹಾ ಹೇಳಿ. ಅಲ್ಲಿ 26 2 3 6 ಬೇಕ್ರಿ ಅಲ್ರಿ? 18 ಬರ್ದಿರಿ ನೀವ್ರಿ. 2 1 2. ಹಾ ಸಾರಿ. ಹಾ ಓಕೆ ಕರೆಕ್ಟ್. ಒಂದ್ ಸೆಕೆಂಡ್. ಸಾರಿ. ಸೊ 26. ಹಾ 26. ಇಲ್ಲಿ ಏನಾಗ್ತಾ ಇದೆ? 2 1 2 3. ಸರಿ ಓಕೆ. ಹಾಗಾದ್ರೆ ಇಲ್ಲಿ ಮತ್ತೆ ಯಾವ್ದ್ರಿಂದ ಭಾಗ ಆಗತ್ತೆ? 13 1 ಅಲ್ವಾ? ಸೊ ಇದೇನಾಯ್ತು? 2 ಗುಣಿಸು 13 ಗುಣಲಬ್ಧಗಳು 26ರ ಅವಿಭಾಜ್ಯ ಅಪವರ್ತನಗಳು. ಅದೇ ರೀತಿ 91 ಯಾವ್ದ್ರಿಂದ ಭಾಗ ಆಗತ್ತೆ ಹೇಳ್ತೀರಾ? 3ರಿಂದ ಭಾಗ ಆಗತ್ತಾ? ನೋಡಿ 1 ಕೂಡ್ಸಾಗ 10 ಬರುತ್ತೆ. 10 3ರ ಇದ್ರಲ್ಲಿ ಬರೋದಿಲ್ಲ. 7ರಿಂದ ಭಾಗ ಆಗತ್ತಲ್ಲ? ಸರಿ. 7 1 7 ಎಷ್ಟು ಉಳಿತು? 2 ಉಳಿತಲ್ವಾ? ಸೊ 7 ಎಷ್ಟಲೆ? 7 3 21. ಸರಿ. ನೆಕ್ಸ್ಟ್ ಏನಾಯ್ತು? ಡೈರೆಕ್ಟ್ 13ರಿಂದ ಭಾಗ ಆಗುತ್ತೆ. 13 1 13. ಸರಿ. ಹಾಗಾದ್ರೆ ಏನಾಯ್ತು? 91ರ ಅವಿಭಾಜ್ಯ ಅಪವರ್ತನಗಳು 7 ಗುಣಿಸು 3 ಅಂತ ಆಯ್ತು. ಸರಿ. ಹಾಗಾದ್ರೆ ಇಲ್ಲಿ ಲಸ ಏನ್ ಬರುತ್ತೆ? ಲಸ ಏನ್ ಹೇಳತ್ತೆ? ಅದು ದತ್ತ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿರುವಂತದ್ದು. 2 ಗುಣಿಸು 7 ಗುಣಿಸು 13. ಗೊತ್ತಾಯ್ತಾ? ಎರಡರಲ್ಲೂ ಸಾಮಾನ್ಯವಾಗಿರುವಂತದ್ದು, ಹೆಚ್ಚಿಗೆ ಘಾತವನ್ನು ಹೊಂದಿರುವಂತದ್ದು ಎಲ್ಲದನ್ನು ಬರಿಬೇಕು. ನೋಡಿ ಇಲ್ಲಿ 2 ಬರ್ದಿನಿ. 3 13 ಎರಡರಲ್ಲೂ ಸಾಮಾನ್ಯವಾಗಿದೆ. ಅದರ ಘಾತಾಂಕಗಳು 1. 13 ಗುಣಿಸು 7 ಎಷ್ಟು ಬರುತ್ತೆ? 7 2 14 ಗುಣಿಸು 13 ಎಷ್ಟಾಗತ್ತೆ? ಎಷ್ಟು? 3 13 4 ಎಷ್ಟು? 13 4 52. 13 1 13. 18 182 ಬರ್ತಾ ಇದೆ ಅಲ್ವಾ? ಲಸ ಎಷ್ಟಾಗತ್ತೆ ಮಕ್ಕಳ? 182. ಸರಿ ಇದೆ ಅಲ್ವಾ? ಸರಿ. ಅದೇ ರೀತಿ ಈಗ ಮಸ ಏನು ಮಕ್ಕಳ? ಹಾಗಾದ್ರೆ ಮಸ ಏನು? ಎರಡರಲ್ಲೂ ಸಾಮಾನ್ಯವಾಗಿರುವಂತದ್ದು ಯಾವುದು? ಎರಡರಲ್ಲೂ ಸಾಮಾನ್ಯವಾಗಿರುವಂತದ್ದು
13. ಹಾಗಾದ್ರೆ ಮಸ ಏನ್ ಬಂತು 13. ಅವ್ರೇನ್ ಹೇಳ್ತಾ ಇದಾರೆ, ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧಗಳು ಮತ್ತು ಎರಡು ಲಸ ಮತ್ತು ಮಸಗಳ ಗುಣಲಬ್ಧಗಳು ಸಮವಾಗಿದೆಯೋ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇದನ್ನ ನೋಡೋಣ. ಎರಡು ಧನ ಪೂರ್ಣಾಂಕಗಳು ಮತ್ತು ಗುಣಲಬ್ಧ ಮತ್ತು ಲಸ ಮತ್ತು ಮಸಗಳ ಗುಣಲಬ್ಧ. ನೋಡಿ ಇಲ್ಲಿ ಏನಿದೆ, 26 ಗುಣಿಸು 91 ಬರಬ್ಬರಿ 182 ಗುಣಿಸು 13. ಎಷ್ಟು ಬರುತ್ತೆ ನೋಡಿ. ಏನ್ ಮಾಡೋಣ, 26 ಗುಣಿಸು 91. ಸೊ 6 6 1 2 ಏನಂದಿ, 546. ಸರಿ ಇದೆ ಅಲ್ವಾ? ಹಾ, 546. ಅದೇ ರೀತಿ 182 ಗುಣಿಸು 13 ಮಾಡಿದ್ರೆ ಎಷ್ಟು ಬರುತ್ತೆ? ಸರಿ ಬರ್ತಾ ಇದೆಯಾ? इसका आते बोल रही है 546, उसका बाद में बोलते हैं. 182 ಗುಣಿಸು 13 26. ಹೇಳಿನ್ ರಾಂಗ್ ಐತ್ರಿ ಮೇಡಮ್. 2300. ಹಾ, ಅದೇ ಕೇಳಿದ್ದು. ಎಷ್ಟು ಬರುತ್ತೆ? 2364. 66 ರೀ. 2300 2300 ಎಷ್ಟು ಬರ್ತಾ ಇದೆ? 66 ಬರುತ್ತಲ್ವಾ? ನೋಡಿ ನೋಡಿ, ನಾ ಇಲ್ಲಿ ರೈಟ್ ಮಾಡ್ಬಿಡ್ತೇನೆ ಇನ್ನೊಮ್ಮೆ. 26 ಗುಣಿಸು 91 ಅಲ್ವಾ? ಸೊ 6 1 ಓವರ್ಲಿ 6 1 2 2 ಪ್ಲಸ್ 6 9 54 9 2 18 19 20 23. ಸೊ ಏನಾಯ್ತು, 2366 ಬರ್ತಾ ಇದೆ. 2366 ಈಕ್ವಲ್ ಟು 182 ಗುಣಿಸು 13 ಮಾಡಿದಾಗ ಎಷ್ಟು ಬರುತ್ತೆ? 26 13 6 13. ಸರಿ, 2366 ಅಲ್ವಾ? ಸೊ ಏನಾಗ್ತಾ ಇದೆ, ಇದು 2 ಈಕ್ವಲ್ ಟು ಬಂತಂದ್ರೆ ನಿಮ್ ಲಸ ಮತ್ತು ಮಸಗಳು ಸರಿಯಾಗಿದೆ. ಆಯ್ತಾ? ತಾಳೆ ನೋಡಿ. ಅದೇ ರೀತಿ ನೀವೀಗ ಏನ್ ಮಾಡ್ತೀರಾ, 2ನೇ ಲೆಕ್ಕವನ್ನ ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. 3ನೇ ಲೆಕ್ಕವನ್ನ ಬಿಡಿಸೋಣ ನಾವೀಗ. ಮೂರನೇ ಲೆಕ್ಕವನ್ನು ನೋಡೋಣ. 336. ಸೊ ಇವುಗಳ ಅವಿಭಾಜ್ಯ ಅಪವರ್ತನಗಳು ನೋಡೋಣ. ಫಸ್ಟ್ 2ರಿಂದ ಭಾಗ ಆಗುತ್ತೆ. 2 1 2 6 12 2 8 16. ಅದೇ ರೀತಿ ಮತ್ತೆ 2ರಿಂದ ಭಾಗ ಆಗುತ್ತೆ. 2 8 16 2 4 8. ಮತ್ತೆ 2ರಿಂದ ಭಾಗ ಆಗ್ತಾ ಇದೆ. 2 4 8 2 2. ಮತ್ತೆ 2ರಿಂದ ಭಾಗ ಆಗ್ತಾ ಇದೆ. 2 2 2 1. ಅದೇ ರೀತಿ ಮತ್ತೆ 3 7 21 7 1 7. ಸರಿ, ಓಕೆ. ಇವುಗಳ ಗುಣಲಬ್ಧಗಳು ಏನಾಯ್ತು? 336ರ ಗುಣಲಬ್ಧ ಏನು? 2ರ ಘಾತ ಎಷ್ಟು ಬಂತು? 1 2 3 4. 2ರ ಘಾತ 4 ಗುಣಿಸು 3 ಗುಣಿಸು 7. ಅದೇ ರೀತಿ 54. ಸೊ 54ರ ಅವಿಭಾಜ್ಯ ಅಪವರ್ತನಗಳು 2 2 4 2 7 14. ಅದೇ ರೀತಿ 3 3 9 27 3 3 9 3 1 3. ಸೊ 54ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳು ಏನಾಯ್ತು? 2 ಗುಣಿಸು 3ರ ಘಾತ 3 ಅಂತ ಆಯ್ತು. ಹಾಗಾದ್ರೆ ಇವುಗಳ ಲಸ ಏನಾಗತ್ತೆ? ಲಸ ಏನು? ಲಸ ಏನು? 2ರಲ್ಲಿರುವ ಅತ್ಯಂತ ದೊಡ್ಡ ಘಾತವನ್ನು ಹೊಂದಿರುವಂತ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಯಾವ್ದಾಯ್ತು? 2ರ ಘಾತ 4. ನೋಡಿ, 2ರಲ್ಲೂ 2 ಇದೆ, ಬಟ್ ಏನಾಗಿರ್ಬೇಕು?
ಹೆಚ್ಚಿಗೆ ಘಾತವನ್ನ ಹೊಂದಿರ್ಬೇಕು. 2^4 ಗುಣಿಸು 2^4 ಗುಣಿಸು 3 ಎರಡು ಕಡೆನೂ ಇದೆ. ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವುದು ಯಾವ್ದಾಯ್ತು? 3^3 ಗುಣಿಸು 7. ಹಾಗಾದ್ರೆ ಎಷ್ಟು ಬರುತ್ತೆ? 2 ಗುಣಿಸು 2 ಗುಣಿಸು 2 ಗುಣಿಸು 2 ಅಂದ್ರೆ ಎಷ್ಟಾಯ್ತು? 16. ಹಾ 3 ಗುಣಿಸು 3 ಗುಣಿಸು 3 ಅಂದ್ರೆ ಎಷ್ಟಾಯ್ತು? 27 ಗುಣಿಸು 7. ಇವುಗಳನ್ನು ಗುಣಲಬ್ಧವಾಗಿ ಬರೆದಾಗ ಏನಾಯ್ತು ಮಕ್ಕಳ? ಗುಣಿಸಿದಾಗ ಏನ್ ಬರುತ್ತೆ? 16 ಗುಣಿಸು 27 ಗುಣಿಸು 7. ಹೇಳ್ತೀರಾ? ಬರುತ್ತೆ ಟ್ರೈ ಮಾಡಿ. 16 42 16 4 ಗುಣಿಸು 27 42 3024 ರೀ. ಹಾ ವೆರಿ ಗುಡ್. 3024 ಬಂತು. ಸೊ ಅದೇ ರೀತಿ ಮ ಸ ಏನ್ ಬರುತ್ತೆ? ಮ ಸ ಅ ಎರಡರಲ್ಲೂ ಸಾಮಾನ್ಯವಾಗಿರೋದು ಚಿಕ್ಕ ಘಾತವನ್ನು ಹೊಂದಿರುವಂತದ್ದು ಯಾವುದು? ಎರಡರಲ್ಲೂ ಸಾಮಾನ್ಯವಾಗಿದ್ದು 2 ಇದೆ 3 ಇದೆ. ಬಟ್ ಚಿಕ್ಕ ಘಾತವನ್ನ ಹೊಂದಿರ್ಬೇಕು. ಯಾವುದು? 2 ಗುಣಿಸು 3 ಅಲ್ವಾ? ನೋಡಿ ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಘಾತಾಂಕ ಚಿಕ್ಕದಾಗಿರೋದು ಯಾವುದು? 2. ಅದೇ ರೀತಿ 3^3 ಮತ್ತು 3 ಇದೆ. ಸೊ ಇಲ್ಲಿ ಸಾಮಾನ್ಯವಾಗಿರ್ಬೇಕು, ಅತ್ಯಂತ ಚಿಕ್ಕ ಘಾತವನ್ನ ಹೊಂದಿರೋದು. ಸೊ ಹಾಗಾದ್ರೆ ಮ ಸ ಏನಂತ ಆಯ್ತು ಮಕ್ಕಳ? 6 ಅಲ್ವಾ? ಸೊ ಮ ಸ 6. ಹಾಗಾದ್ರೆ ಇವುಗಳನ್ನ ತಾಳೆ ನೋಡೋಣ. ನೋಡಿ ಇಲ್ಲಿ ಎ ಗುಣಿಸು ಬಿ ಬರಬ್ಬರಿ ಲ ಸ ಅ ಗುಣಿಸು ಮ ಸ ಅ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎ ಎಷ್ಟಿದೆ? 336 ಗುಣಿಸು 54 ಬರಬ್ಬರಿ 3024 ಗುಣಿಸು 6 ಎಷ್ಟು ಬರುತ್ತೆ ನೋಡೋಣ. 18,144 ರೀ. 18,144 ಬರ್ತಾ ಇದೆ ಅಲ್ವಾ? ಎ ಗುಣಿಸು ಇದು. 18,144. ಹಾಗಾದ್ರೆ ಲ ಸ ಮತ್ತು ಮ ಸ ಗಳ ಗುಣಲಬ್ಧವು ಕೂಡ ಅದೇ ರೀತಿ 18,144 ಬರ್ತಾ ಇದೆ. ಸರಿ, ಓಕೆ. ಇವುಗಳೇನಾಯ್ತು? ಎರಡು ಸಂಖ್ಯೆಗಳ ಗುಣಲಬ್ಧಗಳು ಮತ್ತು ಲ ಸ ಮತ್ತು ಮ ಸ ಗಳ ಗುಣಲಬ್ಧಗಳ ನಡುವಿನ ಸಂಬಂಧಗಳು. ಸೊ ಆಯ್ತಾ? ಸೊ ಈ ತರ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ? ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ. 2 ಧನ ಪೂರ್ಣಾಂಕಗಳ ಮ ಸ ಮತ್ತು ಲ ಸ ಗಳು ಕ್ರಮವಾಗಿ 4 ಮತ್ತು 60 ಆಗಿದೆ. ಕೊಟ್ಟಿರೋದೇನು? ಇಲ್ಲಿ ಏನ್ ಕೊಟ್ಟಿದ್ದಾರೆ? ಮ ಸ ಏನ್ ಹೇಳಿದ್ದಾರೆ? 4 ಅಂತ ಹೇಳಿದ್ದಾರೆ. ಅದೇ ರೀತಿ ಲ ಸ ಎಷ್ಟಂತ ಹೇಳ್ತಾ ಇದ್ದಾರೆ? 60 ಅಂತ ಹೇಳ್ತಾ ಇದ್ದಾರೆ. ಒಂದು ಪೂರ್ಣಾಂಕವು 20 ಆಗಿದೆ ಅಂತ ಅಂದ್ರೆ 2 ಧನ ಪೂರ್ಣಾಂಕಗಳಿಗೆ ಒಂದು ಪೂರ್ಣಾಂಕವನ್ನ ಕೊಟ್ಟಿದ್ದಾರೆ. ಯಾವುದು? ಎ ಕೊಟ್ಟಿದ್ದಾರೆ ಅಂತಾನೆ ಇಟ್ಕೊಳ್ಳಿ. ಎ ಎಷ್ಟು ಹೇಳ್ತಾ ಇದ್ದಾರೆ? 20 ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು? ಇಲ್ಲಿ ಇನ್ನೊಂದು ಧನ ಪೂರ್ಣಾಂಕವನ್ನ ಕಂಡುಹಿಡಿಯಬೇಕು. ನಾವೀಗ ಅವುಗಳ ಸಂಬಂಧಗಳನ್ನ ನೋಡಿದೀರಾ. ಏನ್ ಹೇಳ್ತಾ ಇದೆ ಸಂಬಂಧ? ಎ ಗುಣಿಸು ಬಿ ಬರಬ್ಬರಿ ಲ ಸ ಅ ಗುಣಿಸು ಮ ಸ ಅ ಅಂತ ಹೇಳುತ್ತೆ. ಇಲ್ಲಿ ಎ ಎಷ್ಟಿದೆ? 20 ಗುಣಿಸು ಬಿ ಗೊತ್ತಿಲ್ಲ ನಮ್ಗೆ, ಅದನ್ನೇ ಕಂಡುಹಿಡಿತಾ ಇರೋದು ನಾವೀಗ. ಸೊ ಲ ಸ ಏನಿದೆ? 60 ಗುಣಿಸು ಮ ಸ ಎಷ್ಟಿದೆ? 4. ಇಲ್ಲಿ ನಾವೇನ್ ಮಾಡ್ಬೇಕು? ಬಿ ಅನ್ನ ಕಂಡುಹಿಡಿತಾ ಇರೋದು. ಸೊ ಬಿ ಬರಬ್ಬರಿ 60 ಗುಣಿಸು 4. ಇಲ್ಲಿ ನೋಡಿ ಗುಣಾಕಾರ ಇದ್ದಿದ್ದು ಸಮ ಚಿಹ್ನೆಯಿಂದ ಎಡಭಾಗಕ್ಕೆ ಹೋದಾಗ ಏನಾಗ್ತಾ ಇದೆ? ಬಲಭಾಗಕ್ಕೆ ಹೋದಾಗ ಏನಾಗ್ತಾ ಇದೆ ಮಕ್ಕಳ? ಇಲ್ಲಿ ಭಾಗಾಕಾರ 20 ಆಯ್ತಲ್ವಾ? ಸೊ ಈಗ ನೋಡಿ ಭಾಗಿಸೋಣ. ಇಲ್ಲಿ 0ಗೆ 0 ಹೋಯ್ತು. 2 1 2, 2 3
6. ಸೊ 4 ಮೂರ್ಲೆ ಎಷ್ಟು ಬಂತು? 12 ಬಂತು. ಹಾಗಾದ್ರೆ ಇನ್ನೊಂದು ಧನ ಪೂರ್ಣಾಂಕ ಯಾವುದು ಅಂತ ಆಯ್ತು ಮಕ್ಕಳ? ಹಾ ಸಾರಿ 12 ಅಂತ ಆಯ್ತು ಅಲ್ವಾ? ಸೊ ಇಷ್ಟೇ. ಸೊ ಅದೇ ರೀತಿ ಇಲ್ಲೊಂದು ಲೆಕ್ಕ ಹೇಳಿದರೆ 90 ಬರ್ಕೋಬಿಡಿ ಇದನ್ನ ಹೋಮ್ವರ್ಕ್. 96 ಮತ್ತು 404ರ ಮಸಾವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಇದರಿಂದ ಅವುಗಳ ಲಸಾವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಹೋಮ್ವರ್ಕ್ ಆಗಿ ತಗೋಬಿಡಿ. ಅವ್ರೇನ್ ಹೇಳ್ತಾ ಇದಾರೆ, 2 ಸಂಖ್ಯೆಗಳು ಕೊಟ್ಟಿರ್ತಾರೆ. ಸೊ ಅವುಗಳ ಮಸಾವನ್ನ ಮೊದಲನೇದಾಗಿ ಕಂಡುಹಿಡಿಬೇಕು ನೀವು. ಆವಾಗ ನಿಮ್ಗೆ ಏನ್ ಸಿಗತ್ತೆ? 2 ಧನ ಪೂರ್ಣಾಂಕಗಳು ಮತ್ತೆ ಮಸಾ ಸಿಗತ್ತೆ. ಸೊ ಅದ್ 3ಅನ್ನು ಬಳಸ್ಕೊಂಡು ನೀವೇನ್ ಮಾಡ್ಬೋದು? ಈ ಒಂದು ಸೂತ್ರವನ್ನು ನೋಡಿದಿರಲ್ವಾ, ಎ ಮತ್ ಗುಣಿಸು ಬಿ ಬರಬರಿ ಲಸಾ ಗುಣಿಸು ಮಸಾ ಅಂತ. ಸೊ ಇದನ್ನ ಈ ಸೂತ್ರವನ್ನ ಬಳಸ್ಕೊಂಡು ನೀವು ಈಸಿಯಾಗಿ ಲಸಾವನ್ನ ಕಂಡುಹಿಡಿಬಹುದು. ಬರ್ಕೊಂಡ್ರ ಈ ಲೆಕ್ಕವನ್ನ? ಆಯ್ತಾ? ಆಯ್ತ್ರಿ. ಹಾ ಸರಿ. ನೆಕ್ಸ್ಟ್ ಇಲ್ಲಿ ಕೆಳಗಿನ ಪೂರ್ಣಾಂಕಗಳ ಲಸಾ ಮತ್ತು ಮಸಾವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಮಸಾವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕೆಳಗಿನ ಪೂರ್ಣಾಂಕಗಳ ಲಸಾ ಮತ್ತು ಮಸಾಗಳನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಇಷ್ಟು ತನಕ ಏನ್ ಮಾಡಿದ್ರಿ? 2 ಧನ ಪೂರ್ಣಾಂಕಗಳನ್ನ ಕೊಟ್ಟಿದ್ರು. ಇಲ್ಲಿ ಏನ್ ಹೇಳ್ತಾ ಇದಾರೆ? 3 ಧನ ಪೂರ್ಣಾಂಕಗಳಿದೆ, 12, 15 ಮತ್ತು 21. ನೋಡೋಣ ಒಂದೊಂದಾಗೆ ಉದಾಹರಣೆಯನ್ನ ನೋಡೋಣ. ಫಸ್ಟ್ 12. 12ರ ಅವಿಭಾಜ್ಯ ಅಪವರ್ತನಗಳು ಯಾವುದು ಮಕ್ಕಳ? 2 6 12, 2 3 6, 3 1 3. ಸೊ ಇದು ಅವಿಭಾಜ್ಯ ಅಪವರ್ತನಗಳು ಏನಾಯ್ತು? 2 ಗುಣಿಸು 2 ಗುಣಿಸು 3 ಅಂತ ಆಯ್ತು. ಸೊ ಅದೇ ರೀತಿ 15. 15ರ ಅವಿಭಾಜ್ಯ ಅಪವರ್ತನಗಳು 3 5 15, 5 1 15. ಸರ್ ಅದೇ ರೀತಿ 21ರ ಅವಿಭಾಜ್ಯ ಅಪವರ್ತನ 2 10 20, 2 5 10, 5 1 5. ಹಾ ಹಾ ಹೇಳಿ. ಅಲ್ಲಿ 21 ಅದರಿ. ಹಾ ಸಾರಿ 21. ಓಕೆ ಸಾರಿ. 21. ಹಾ ಈಗ 3 7 21, 7 1 7 ಅಂತ ಆಯ್ತು. ಹಾಗಾದ್ರೆ 15ರ ಅವಿಭಾಜ್ಯ ಅಪವರ್ತನಗಳು ಯಾವ್ದಾಯ್ತು? 3 ಗುಣಿಸು 5. ಅದೇ ರೀತಿ 21ರ ಅವಿಭಾಜ್ಯ ಅಪವರ್ತನಗಳು 3 ಗುಣಿಸು 7 ಅಂತ ಆಯ್ತು. ಹಾಗಾದ್ರೆ ಇವುಗಳ ಲಸಾ ಮತ್ತು ಮಸಾ ಏನಾಗತ್ತೆ? ಲಸಾ ಏನಾಗತ್ತೆ? 2 ಗುಣಿಸು 2 ಗುಣಿಸು 3 ಗುಣಿಸು 5 ಗುಣಿಸು 7 ಅಲ್ವಾ? ಸೊ ಸಾಮಾನ್ಯವಾಗಿರೋದು ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳು. ಏನಾಯ್ತು ಇಲ್ಲಿ? 2 2 4, 4 3 12, 12 5 60, 67 ಎಷ್ಟಾಯ್ತು? 420. ಇವುಗಳೇನಾಯ್ತು? ಲಸಾ. ಹಾಗಾದ್ರೆ ಮಸಾ ಏನ್ ಬರುತ್ತೆ? ಮಸಾ ಏನಾಗತ್ತೆ ಹೇಳ್ತೀರಾ? ಮಸಾ ಏನಾಗತ್ತೆ? ಎಸ್, ಮಸಾ ಏನಾಯ್ತು? 3. ಸರಿ, ಇಷ್ಟೇ. ಅದೇ ರೀತಿ ಇಲ್ಲಿ ನೋಡಿ, 2ನೇ ಲೆಕ್ಕ ಏನಿದೆ? 17, 23 ಮತ್ತು 21ರ ಲಸಾ ಮತ್ತು ಮಸಾ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ 17, 23, 29 ಇವು ಯಾವ ರೀತಿ ಸಂಖ್ಯೆಗಳಿವು ಹೇಳ್ತೀರಾ? 17, 23 ಮತ್ತು ಅವಿಭಾಜ್ಯ ಸಂಖ್ಯೆಗಳಲ್ವಾ? ಹಾಗಾದ್ರೆ ಇವುಗಳ ಮಸಾ ಏನ್ ಬರ್ಬೋದು? ಅದೇ ಸಂಖ್ಯೆ ಇಲ್ದ್ರ 1 ರೀ. 1 ಬರುತ್ತೆ ಅಲ್ವಾ?
ಸೊ ಅವಿಭಾಜ್ಯ ಸಂಖ್ಯೆ 1 ಬರುತ್ತೆ. ಅದೇ ರೀತಿ ಇವುಗಳ ಲಸ ಏನ್ ಬರುತ್ತೆ, 17 ಗುಣಿಸು 23 ಗುಣಿಸು 29. ಅವುಗಳ ಗುಣಲಬ್ಧಗಳು ಎಷ್ಟಾಗತ್ತೆ ಅಂತ ನೋಡಿ, ಒಂದ್ಸಲ ಟ್ರೈ ಮಾಡಿ ನೀವು ಇದನ್ನ. ಅದೇ ರೀತಿ 8 9 25, ಇದು ಕೂಡ ಈಸಿ ಇದೆ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡಿ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಇಲ್ಲಿವರೆಗೆ ಯಾವ್ದಾದ್ರು ಪ್ರಾಬ್ಲಮ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. 2 ನಿಮಿಷ ಟೈಮ್ ಇದೆ, ಈಗ ಆಲ್ರೆಡಿ ಟೈಮ್ ಆಯ್ತು. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಡೌಟ್ಸ್ ಇದೆಯಾ ಏನಾದ್ರು? ಯಾವ್ದಾದ್ರು ಲೆಕ್ಕದ ಮೇಲೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಿ. ಡೌಟ್ ಇಲ್ರಿ ಮೇಡಮ್? ಇಲ್ಲ ಅಲ್ಲ, ಸರಿ, ಕ್ಲಿಯರ್ ಆಯ್ತಲ್ವಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸರಿ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.